ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ನಿಮಗೆ ಜರ್ಮನಿನಲ್ಲಿ ಯಾವ ರೀತಿ ನೀವು ಮಾಸ್ಟರ್ಸ್ಗೆ ಅಪ್ಲೈ ಮಾಡಬೇಕು, ಅದಕ್ಕೆ ಬೇಕಾಗೋ ರಿಕ್ವೈರ್ಮೆಂಟ್ಸ್ ಏನಿದೆ, ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು, ಯಾವ ಇಂಟೇಕ್ನಲ್ಲಿ ಅಪ್ಲೈ ಮಾಡಬೇಕು, ಮತ್ತೆ ನೀವು ಜರ್ಮನಿನಲ್ಲಿ ಯೂನಿವರ್ಸಿಟೀಸ್ನ ಯಾವ ರೀತಿ ಸರ್ಚ್ ಮಾಡಬೇಕು, ಆ್ಯಂಡ್ ಒಂದ್ಸತಿ ನಿಮಗೆ ಅಪ್ಲಿಕೇಶನ್ ಎಲ್ಲಾನು ಆದಮೇಲೆ ಯಾವ ರೀತಿ ಅದನ್ನು ಯೂನಿವರ್ಸಿಟೀಸ್ಗೆ ಕಳಿಸ್ಬೇಕು, ಆ್ಯಂಡ್ ಅದಕ್ಕೆ ವೀಸಾ ಪ್ರಾಸೆಸ್ ಯಾವ ರೀತಿ ಇರುತ್ತೆ, ಎಷ್ಟು ಖರ್ಚಾಗುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನೀವು ಜರ್ಮನ್ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಇಂಟೇಕ್ಗೆ ಅಪ್ಲೈ ಮಾಡಬೇಕು ಅಂತ ನೀವು ಚೆಕ್ ಮಾಡಬೇಕು. ಫಸ್ಟ್ ಬಂದು ಸಮ್ಮರ್ ಇಂಟೇಕ್ ಇದೆ, ಸೆಕೆಂಡ್ ವಿಂಟರ್ ಇಂಟೇಕ್ ಇದೆ. ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಅಂದ್ರೆ ಜರ್ಮನ್ ಯೂನಿವರ್ಸಿಟೀಸ್ ಅಪ್ಲಿಕೇಶನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋದು ವಿಂಟರ್ ಇಂಟೇಕ್ ನಲ್ಲಿ. ಫ್ಯೂ ಅಂದ್ರೆ ಸ್ವಲ್ಪ ರಿಮೈನಿಂಗ್ ಯೂನಿವರ್ಸಿಟೀಸ್ ಬಂದು ಸಮ್ಮರ್ ಇಂಟೇಕ್ ಅಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಯಾವಾಗ್ಲೂ ವಿಂಟರ್ ಇಂಟೇಕ್ ಹೋದ್ರೆ ತುಂಬಾ ಒಳ್ಳೆಯದು. ಸೊ ವಿಂಟರ್ ಇಂಟೇಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ವಿಂಟರ್ ಇಂಟೇಕ್ ಬಂದು ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗೋ ವಿಂಟರ್ ಇಂಟೇಕ್ಗೆ ಯಾವಾಗ ನೀವು ಅಪ್ಲಿಕೇಶನ್ ಪ್ರಾಸೆಸ್ ನ ಅಂದ್ರೆ ಅಪ್ಲಿಕೇಶನ್ಸ್ ನ ರೆಡಿ ಮಾಡ್ಕೋಬೇಕು ಮತ್ತೆ ಯಾವಾಗ ಅಪ್ಲೈ ಮಾಡಬೇಕು. ಸೊ ನೀವು ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫ್ಯೂ ಯೂನಿವರ್ಸಿಟೀಸ್ ಅರ್ಲಿ ಆಗಿ ಫೆಬ್ರವರಿಯಿಂದನೇ ಅವ್ರ ಅಪ್ಲಿಕೇಶನ್ ಪ್ರಾಸೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಆಗ್ಲಿಂದನೇ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಚಾನ್ಸಸ್ ಇರುತ್ತಲ್ವಾ, ಅಂದ್ರೆ ಅಪ್ಲಿಕೇಶನ್ ನಿಮ್ದು ಪ್ರಾಪರ್ ಕಂಪ್ಲೀಟ್ ಆಗಿ ಮತ್ತೆ ವೀಸಾ ಅಪ್ಲೈ ಮಾಡಕ್ಕೆ ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ತುಂಬಾ ಟೈಮ್ ಇರುತ್ತೆ. ಮತ್ತೆ ನಿಮ್ಗೆ ಅಕಸ್ಮಾತ್ ಅವರೆಲ್ಲಾನು ಪ್ರಾಸೆಸ್ ಎಲ್ಲ ನಿಮ್ಮ ಹತ್ರ ನೀವು ಎಲಿಜಿಬಲ್ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಬೇಗ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಫೆಬ್ರವರಿಯಲ್ಲಿ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಜರ್ಮನ್ ಯೂನಿವರ್ಸಿಟೀಸ್ ನ ಇಂಟರ್ನೆಟ್ ನಲ್ಲಿ ಯಾವ ರೀತಿ ಸರ್ಚ್ ಮಾಡಬೇಕು, ಬೇಸ್ಡ್ ಆನ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಇದೆ. ಅಂದ್ರೆ ಮಾಸ್ಟರ್ಸ್ ಪೋರ್ಟಲ್ ಅಂತ ಇದೆ, ಮತ್ತೆ ಸ್ಟಡಿ ಪೋರ್ಟಲ್ ಅಂತ ಇದೆ. ಸ್ಟಡಿ ಪೋರ್ಟಲ್ ಅಲ್ಲಿ ಮಾಸ್ಟರ್ಸ್ ಪೋರ್ಟಲ್ ಮತ್ತೆ ಡಿಫ್ರೆಂಟ್ ಪೋರ್ಟಲ್ಸ್ ಇದೆ. ಅದರಲ್ಲಿ ಸೆಗ್ರಿಗೇಟ್ ಮಾಡ್ಕೊಂಡು ಜರ್ಮನ್ ಯೂನಿವರ್ಸಿಟೀಸ್ ನ ಸರ್ಚ್ ಮಾಡಬಹುದು. ಆದ್ರೆ ಇಂಪಾರ್ಟೆಂಟ್ ಬಂದು DAAD ಅಂತ. ಸೊ ಈ DAAD ವೆಬ್ಸೈಟ್ ನಲ್ಲಿ ನೀವು ಜರ್ಮನ್ ಯೂನಿವರ್ಸಿಟೀಸ್ ನ ನಿಮ್ಮ ಎಕ್ಸ್ಪರ್ಟೀಸ್ಗೆ ಮ್ಯಾಚ್ ಆಗೋ ರೀತಿ ಜರ್ಮನ್ ಯೂನಿವರ್ಸಿಟೀಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವು ಯಾವ ಯೂನಿವರ್ಸಿಟಿ ನೋಡ್ತಾ ಇದ್ದೀರಾ, ಅಥವಾ ಯಾವ ಪ್ಲೇಸ್ ಜರ್ಮನಿಯಲ್ಲಿ ಯಾವ ಸಿಟಿಯಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ನ ನೋಡ್ತಿದ್ದೀರಾ, ಜರ್ಮನ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಈ ಕ್ಯಾಟಗರಿ ವೈಸಸ್ ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು. ಈ ವೆಬ್ಸೈಟ್ ಗಳ ಲಿಂಕ್ ಗಳನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಿಮ್ಗೆ ಬೇಕಾಗೋ ರೀತಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಗೆ ಬೇಕಾಗೋ ಯೂನಿವರ್ಸಿಟೀಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಕ್ಯಾಟಗರಿ ವೈಸ್ ನಲ್ಲಿ ಎನ್ಲಿಸ್ಟ್ ಮಾಡಬಹುದು. ಯಾವ ಯೂನಿವರ್ಸಿಟೀಸ್ ನೀವು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ ಅನ್ನೋದ್ರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಅಪ್ಲಿಕೇಶನ್ಸ್ಗೆ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡೋದು. ಸೊ ನೀವು ಅಪ್ಲಿಕೇಶನ್ ನ ಅಂದ್ರೆ ಮಾಡೋಕ್ ಮುಂಚೆನೆ ಎಷ್ಟೊಂದು ಡಾಕ್ಯುಮೆಂಟ್ಸ್ ಅದನ್ನ ಕಲೆಕ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಪ್ರಾಸೆಸ್. ಸೊ ಫಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬಂದು ಟ್ರಾನ್ಸ್ಕ್ರಿಪ್ಟ್. ನೀವು ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಯೂನಿವರ್ಸಿಟೀಸ್ ಲೈಕ್ VTU ಅಲ್ಲಿ ನೀವೇನಾದ್ರೂ ಇಂಜಿನಿಯರಿಂಗ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ 8 ಸೆಮಿಸ್ಟರ್ಸ್ಗೆ 8 ಮಾರ್ಕ್ಸ್ ಕಾರ್ಡ್ಸ್ ಬಂದಿರುತ್ತೆ. ಸೊ ಅದ್ರ ಜೊತೆಯಲ್ಲಿ ನೀವು 8 ಸೆಮಿಸ್ಟರ್ಸ್ ಮುಗ್ದಿದಾದ್ಮೇಲೆ ಟ್ರಾನ್ಸ್ಕ್ರಿಪ್ಟ್ ಅಂತ ನೀವು ನಿಮ್ ಯೂನಿವರ್ಸಿಟಿ ಅಥವಾ ನಿಮ್ ಕಾಲೇಜ್ಗೆ ಅಪ್ಲೈ ಮಾಡಿ ಆ ಟ್ರಾನ್ಸ್ಕ್ರಿಪ್ಟ್ ನ ತಗೋಬೇಕು. ಸೊ ಟ್ರಾನ್ಸ್ಕ್ರಿಪ್ಟ್ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅಂದ್ರೆ ಒಂದು ಎನ್ವಲಪ್ ಅಲ್ಲಿ ಒಂದು ಅಂದ್ರೆ ನಿಮ್ಗೆ ಎಲ್ಲಾ 8 ಸೆಮಿಸ್ಟರ್ಸ್ ಮಾರ್ಕ್ಸ್ ಗಳು ಕೂಡ ಒಂದೇ ಶೀಟ್ ಅಲ್ಲಿ ಅದು ಯಾವ ರೀತಿ ಇದೆ, ಎಷ್ಟು ಗ್ರೇಡ್ ಇದೆ, ಎಷ್ಟು CGPA ಬಂದಿದೆ ಅಂತ ಅಂದ್ಬಿಟ್ಟು ಬರೆದು ಕೊಟ್ಟಿರ್ತಾರೆ. ಸೊ ಅದು ಎನ್ವಲಪ್ ಅಲ್ಲಿ ಸೀಲ್ ಆಗಿ ಬಂದಿರುತ್ತೆ. ಸೊ ನೀವು ಅದನ್ನ ಅಟ್ಲೀಸ್ಟ್ ಒಂದು 3-4 ಟ್ರಾನ್ಸ್ಕ್ರಿಪ್ಟ್ ಅಪ್ಲೈ ಮಾಡಿ ತಗೊಂಡ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಕೆಲವು ಯೂನಿವರ್ಸಿಟೀಸ್ಗೆ ನೀವು ಹಾರ್ಡ್ ಕಾಪಿ ಕಳಿಸ್ಬೇಕು ಅಂತ ಕೇಳ್ತಾರೆ. ಸೊ ಆಗ ಎನ್ವಲಪ್ ಓಪನ್ ಮಾಡದೇನೆ ಆ ಹಾರ್ಡ್ ಕಾಪಿನ ನೀವು ಆ ಯೂನಿವರ್ಸಿಟೀಸ್ಗೆ ಪೋಸ್ಟ್ ಮಾಡಬಹುದು. ಸೊ ಇದು ಬಂದು ಫಸ್ಟ್ ಡಾಕ್ಯುಮೆಂಟ್. ಸೆಕೆಂಡ್ ಡಾಕ್ಯುಮೆಂಟ್ ಬಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್. ಸೊ ಯಾವುದೇ ನೀವು ಮಾಸ್ಟರ್ ಕೋರ್ಸ್ಗೆ ನೀವು ಅಬ್ರಾಡ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬೇಕಾಗಿರೋದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಕೋರ್ಸ್. ಸೊ ಅದರಲ್ಲಿ 2 ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಇದೆ, ಟೋಫೆಲ್ ಮತ್ತೆ IELTS ಅಂತ. ಸೊ ಈ 2 ಟೆಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಟೆಸ್ಟ್ ನೀವು ತಗೊಂಡು ಅದರ ಸ್ಕೋರ್ ಕಾರ್ಡ್ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸೊ IELTS ನೀವು ಸ್ಕೋರ್ ಕಾರ್ಡ್ ನ ಅಂದ್ರೆ ತಗೊಂಡ್ರಿ ಅಂತ ಹೇಳಿದ್ರೆ ಅದು 2 years ವ್ಯಾಲಿಡಿಟಿ ಇರುತ್ತೆ. ಸೊ ನಿಮ್ಗೆ ಲಾಸಸ್ ಏನಿಲ್ಲ. ಸೊ ನೀವು ಈ 1 year ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಮಾಸ್ಟರ್ಸ್ಗೆ ಅಂತ ಹೇಳಿದ್ರೆ ಆ ಸ್ಕೋರ್ ಕಾರ್ಡ್ ನಿಮ್ಗೆ 2 years ವ್ಯಾಲಿಡಿಟಿ ಇರುತ್ತೆ. ಸೊ ನೀವು ಅದನ್ನ ಬೇಗನೆ ಬರೆದು ತಗೊಂಡ್ರೆ ನಿಮ್ಗೆ ಅಪ್ಲಿಕೇಶನ್ ಪ್ರೊಸೆಸ್ಗೆ ತುಂಬಾ ಈಸಿ ಆಗುತ್ತೆ. ದೆನ್ ಥರ್ಡ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬಂದು ಲೆಟರ್ ಆಫ್ ರೆಕಮೆಂಡೇಶನ್ಸ್ ಮತ್ತೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಲೆಟರ್ ಆಫ್ ರೆಕಮೆಂಡೇಶನ್ಸ್ ಬಂದು ನೀವು ನಿಮ್ಮ ಇಂದಿನ ಪ್ರೊಫೆಸರ್ಸ್ ಯಾರ್ಯಾರು ಇರ್ತಾರೆ ಅಥವಾ ನೀವು ಪ್ರಾಜೆಕ್ಟ್ ಮಾಡಿರೋ ಸೂಪರ್ವೈಸರ್ಸ್ ಯಾರ್ಯಾರು ಇರ್ತಾರೆ ಅವರಿಂದ ನೀವು ಲೆಟರ್ ಆಫ್ ರೆಕಮೆಂಡೇಶನ್ಸ್ ನ ತಗೊಂಡಿರ್ಬೇಕು. ಸೊ ಈ ಲೆಟರ್ ಆಫ್ ರೆಕಮೆಂಡೇಶನ್ಸ್ ನೀವು ಯಾವ್ದಾದ್ರು ಒಂದು 2 ಅಥವಾ 3 ಜನ ಪ್ರೊಫೆಸರ್ಸ್ ಹತ್ರ ತಗೊಂಡಿದ್ರೆ
ಎಲ್ಲ ಯೂನಿವರ್ಸಿಟೀಸ್ಗೂ ಕೂಡ ಅದೇನೇ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವು ಸ್ಪೆಸಿಫಿಕ್ ಯೂನಿವರ್ಸಿಟೀಸ್ಗೆ ಅವ್ರದೇ ಆದ ಒಂದು ಆನ್ಲೈನ್ ಫಾರ್ಮ್ಸ್ ಇರುತ್ತೆ ರೆಕಮೆಂಡೇಶನ್ ಲೆಟರ್ಗೆ. ಸೊ ಅವರು ಆ ಲಿಂಕ್ ನ ನೀವು ನಿಮ್ಮ ಪ್ರೊಫೆಸರ್ಸ್ ನ ಇಮೇಲ್ ಐಡಿ ಅದಕ್ಕೆ ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಲಿಂಕ್ ನ ನಿಮ್ಮ ಪ್ರೊಫೆಸರ್ಸ್ ಕಳಿಸಿದ್ರೆ ಆ ಪ್ರೊಫೆಸರ್ಸ್ ಬರೋ ಲಿಂಕ್ ನ ಅವ್ರ ಮೇಲ್ ಐಡಿಯಲ್ಲಿ ಅವ್ರು ಅದನ್ನ ಫಿಲ್ ಮಾಡಿ ಅದನ್ನ ಯೂನಿವರ್ಸಿಟೀಸ್ಗೆ ಕಳಿಸಬೇಕು. ಆ ರೀತಿ ಕೂಡ ಇರುತ್ತೆ. ಲೆಟರ್ ಆಫ್ ರೆಕಮೆಂಡೇಶನ್ ಆದ್ಮೇಲೆ ಬರುವಂತ ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಂದ್ರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಸೊ ನೀವು ಯಾವುದೇ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಯಾಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ ಮೋಟಿವೇಶನ್ ಏನು, ಆ ಯೂನಿವರ್ಸಿಟೀಸ್ಗಾಗಲಿ ಅಥವಾ ಆ ಮಾಸ್ಟರ್ಸ್ ಪ್ರೋಗ್ರಾಮ್ಗಾಗಲಿ ಅಪ್ಲೈ ಮಾಡೋದಕ್ಕೆ ನಿಮ್ ಮೋಟಿವೇಶನ್ ಏನು, ನಿಮ್ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಒಂದು ಎಸ್ಸೆ ರೀತಿಯಲ್ಲಿ ನೀವು ಬರೆದು ಆ ಪರ್ಟಿಕ್ಯುಲರ್ ಯೂನಿವರ್ಸಿಟೀಸ್ಗೆ ಡಾಕ್ಯುಮೆಂಟ್ ಆಗಿ ಅಪ್ಲೋಡ್ ಮಾಡಬೇಕು. ಸೊ ಅದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಕರೀತಾರೆ. ಸೊ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಈಸ್ ಆಲ್ಸೋ ಕಾಲ್ಡ್ ಅಸ್ ಮೋಟಿವೇಶನ್ ಲೆಟರ್ ಅಂತಾನು ಹೇಳ್ತಾರೆ. ಸೊ ನೀವು ಪ್ರತಿಯೊಂದು ಯೂನಿವರ್ಸಿಟೀಸ್ಗೂ ಬೇರೆ ಬೇರೆ ರೀತಿಯಲ್ಲಿ ಮೋಟಿವೇಶನ್ ಲೆಟರ್ಸ್ ನ ಬರ್ತಿಟ್ಕೊಂಡಿದ್ರೆ ಅಪ್ಲಿಕೇಶನ್ ಪ್ರಾಸೆಸ್ ಟೈಮಲ್ಲಿ ತುಂಬಾ ಈಸಿ ಆಗುತ್ತೆ. ಲೆಟರ್ ಆಫ್ ರೆಕಮೆಂಡೇಶನ್, ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಟ್ರಾನ್ಸ್ಕ್ರಿಪ್ಟ್ಸ್ ಮತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಆಯ್ತು. ಇದಾದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಿದೆ ಅಂದ್ರೆ ಕೆಲವರು ಕೇಳ್ತಾರೆ GRE ಎಕ್ಸಾಮು ಜರ್ಮನಿಗೆ ಬೇಕಾ ಅಂತ. ಸೊ ಕೆಲವು ಯೂನಿವರ್ಸಿಟೀಸು GRE ಎಕ್ಸಾಮ್ ಸ್ಕೋರ್ಸ್ ನ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಆ ಸ್ಕೋರ್ಸ್ ಇತ್ತು ಅಂತ ಹೇಳಿದ್ರೆ ಅದು ಮ್ಯಾಂಡೇಟರಿ ಇರೋದಿಲ್ಲ, ಬಟ್ ಆದ್ರೂ ಆ ಸ್ಕೋರ್ಸ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಚಾನ್ಸಸ್ ಆಫ್ ಗೆಟಿಂಗ್ ದಟ್ ಪರ್ಟಿಕ್ಯುಲರ್ ಮಾಸ್ಟರ್ಸ್ ಪ್ರೋಗ್ರಾಮ್ ಈಸಿ ಆಗುತ್ತೆ. ಸೊ ಅದು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಂತ ಹೇಳಿದ್ರೆ ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್. ಸೊ ಎಷ್ಟೊಂದು ಇಂಗ್ಲಿಷ್ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಇರೋದಿಲ್ಲ, ಬಟ್ ಆದ್ರೂ ಕೂಡ ನೀವು ಜರ್ಮನ್ A1 ಇತ್ತು ಅಂತ ಹೇಳಿದ್ರೆ ಅದನ್ನ ನೀವು ಅಪ್ಲೋಡ್ ಮಾಡಿದ್ರೆ ಅದು ಕೂಡ ತುಂಬಾನೇ ಯೂಸ್ ಆಗುತ್ತೆ. ನಿಮ್ ಚಾನ್ಸಸ್ ಆಫ್ ಗೆಟಿಂಗ್ ದಟ್ ಪರ್ಟಿಕ್ಯುಲರ್ ಮಾಸ್ಟರ್ ಪ್ರೋಗ್ರಾಮ್ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಇದೆಲ್ಲಾನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇದಾದ್ಮೇಲೆ ಏನ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದ್ರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ನೀವು ಯಾವ್ದಾದ್ರು ರಿಸರ್ಚ್ ಪೇಪರ್ಸ್ ನ ಪಬ್ಲಿಷ್ ಮಾಡಿದ್ರ, ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ನ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿ ತೋರಿಸ್ತೀರಿ ಅಂತ ಹೇಳಿದ್ರೆ ಇದು ಕೂಡ ನಿಮ್ಮ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಸಿಗುವಂತ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ಕೂಡ ನೀವು ಅಪ್ಲೋಡ್ ಮಾಡಬಹುದು. ಸೊ ಇದು ನಿಮ್ಗೆ ಬೇಕಾಗೋ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಾರ್ ಎನಿ ಮಾಸ್ಟರ್ಸ್ ಇನ್ ಜರ್ಮನಿ. ಇದಾದ್ಮೇಲೆ ಏನು ಯಾವ ರೀತಿ ನೀವು ಮುಂದಾಗಬೇಕು, ಈ ಅಪ್ಲಿಕೇಶನ್ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ರಿ, ನೆಕ್ಸ್ಟ್ ಯಾವ ರೀತಿ ಅಪ್ಲೈ ಮಾಡಬೇಕು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಜರ್ಮನಿನಲ್ಲಿ ಕೆಲವು ಯೂನಿವರ್ಸಿಟೀಸು ಅವರ ಅಪ್ಲಿಕೇಶನ್ ಪ್ರಾಸೆಸ್ ನ ಒಂದು ವೆಬ್ಸೈಟ್ ಮುಖಾಂತರ ಮಾಡ್ತಾರೆ. ಸೊ ಅದು ಬಂದು ಮೈ ಅಸಿಸ್ಟ್ ಅಂತ. ಸೊ ಈ ಮೈ ಅಸಿಸ್ಟ್ ಬಂದು ಇಲ್ಲಿ ನೀವು ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಕೆಲವು ಯೂನಿವರ್ಸಿಟೀಸು ವಿಚ್ ಆರ್ ಅಂಡರ್ ಮೈ ಅಸಿಸ್ಟ್, ಸೊ ಆ ಯೂನಿವರ್ಸಿಟೀಸ್ಗೆ ಈ ಮೈ ಅಸಿಸ್ಟ್ ವೆಬ್ಸೈಟ್ಗೆ ನೀವು ಪೇ ಮಾಡಬೇಕು. ನೀವು ಅದಾದ್ಮೇಲೆ ನೀವು ಡಾಕ್ಯುಮೆಂಟ್ಸ್ ನ ಅವ್ರಿಗೆ ಹಾರ್ಡ್ ಕಾಪಿ ಕಳಿಸ್ಬೇಕು. ಅವ್ರು ವೆರಿಫೈ ಮಾಡಿ ಅದನ್ನ ಅಪ್ಲೋಡ್ ಮಾಡಿರ್ತಾರೆ. ಅಂದ್ರೆ ನೀವು ಅಪ್ಲೋಡ್ ಮಾಡಿ ಅವರು ಕಳಿಸಿರ್ತೀರಾ, ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ಆದ್ಮೇಲೆ ಆ ಯೂನಿವರ್ಸಿಟೀಸ್ ಅಪ್ಲಿಕೇಶನ್ ಓಪನ್ ಆದಾಗ ಮೈ ಅಸಿಸ್ಟ್ ಮುಖಾಂತರ ನೀವು ನಿಮ್ ಡಾಕ್ಯುಮೆಂಟ್ಸ್ ನ ಅವ್ರಿಗೆ ಆ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಬೇಕು. ಸೊ ಇದು ಮೈ ಅಸಿಸ್ಟ್. ಅಥವಾ ಕೆಲವು ಯೂನಿವರ್ಸಿಟೀಸ್ ಬಂದು ನೀವೇ ಡೈರೆಕ್ಟ್ ಆಗಿ ಅವರ ವೆಬ್ಸೈಟ್ ಹೋಗಿ ಅವರ ಅಪ್ಲಿಕೇಶನ್ ಮುಖಾಂತರ ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬಹುದು. ಅಥವಾ ಅವ್ರಿಗೆ ಹಾರ್ಡ್ ಕಾಪಿ ಕಳಿಸಬೇಕು ಅಂತ ಹೇಳಿದ್ರೆ ಹಾರ್ಡ್ ಕಾಪಿ ಕೂಡ ಕಳಿಸಬಹುದು. ಇದು ಜರ್ಮನ್ ಯೂನಿವರ್ಸಿಟೀಸ್ಗೆ ಬೇಕಾಗೋ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಪ್ರೊಸೀಜರ್. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಜರ್ಮನ್ ಯೂನಿವರ್ಸಿಟೀಸ್ ಯಾವ ರೀತಿ ಸರ್ಚ್ ಮಾಡಬಹುದು, ಮತ್ತೆ ಜರ್ಮನ್ ಇಂಟೇಕ್ ಅಂದ್ರೆ ಯೂನಿವರ್ಸಿಟೀಸ್ ಇಂಟೇಕ್ ಯಾವಾಗಿದೆ, ಯಾವಾಗ ನೀವು ಅಪ್ಲೈ ಮಾಡಬೇಕು, ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಇದೆ, ಮತ್ತೆ ಯಾವ ಮುಖಾಂತರ ನೀವು ಆ ಡಾಕ್ಯುಮೆಂಟ್ಸ್ ನ ಅಪ್ಲಿಕೇಶನ್ ನ ನೀವು ಯೂನಿವರ್ಸಿಟೀಸ್ ಕಳಿಸಬೇಕು ಅಂತ ಎಲ್ಲ ಇನ್ಫಾರ್ಮೇಶನ್ಸ್ ನ ಹೇಳಿದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಜರ್ಮನ್ ಯೂನಿವರ್ಸಿಟೀಸ್ಗೆ ಫೈನಾನ್ಷಿಯಲಿ ಎಷ್ಟು ದುಡ್ಡು ಇರಬೇಕು, ಯಾವ ರೀತಿ ವೀಸಾ ಪ್ರಾಸೆಸ್ ಇರುತ್ತೆ, ಇದೆಲ್ಲಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಅಲ್ಲಿ ತನಕ ನೀವು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ. ಯಾರು ಯೂಸ್ಫುಲ್ ಇದೆಯೋ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬಲ್ ಗೀಕ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು.